ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಅಜ್ಜಿಗೆ ತುಂಬಾ ಹುಷಾರಿಲ್ಲ ಅಂತ ಹೇಳಿ ಆನಂದ್ ಮತ್ತು ಭಾಗ್ಯಮ್ಮ ಗೌತಮ್ ಮತ್ತು ಭೂಮಿಕಾಗೆ ಹೇಳಿರ್ತಾರೆ. ಹಾಗೆ ಇವರಿಬ್ಬರು ಹೊರಗಡೆ ಬಂದು ನೋಡ್ತಾ ಇರ್ತಾರೆ. ಗೌತಮ್ ಹಾಗೆ ಭೂಮಿಕನ್ನ ಹೇಗೆ ಒಪ್ಸೋದು ಅಂತ ಅಲ್ಲಿ ನೋಡ್ತಾ ಇರ್ತಾರೆ. ಹಾಗೆ ಭೂಮಿಕಾನು ಕೂಡ ಗೌತಮ್ಗೆ ಹೇಗೆ ಒಪ್ಸೋದು, ಹೇಗೆ ಹೇಳೋದು ಅಂತ ಹೇಳಿ ಅವರೇ ಬಂದು ಹೇಳ್ತಾರ ಅಂತ ನೋಡ್ತಾ ಇರ್ತಾರೆ. ಆದರೆ ಗೌತಮ್ ಅವರು ಈ ಭೂಮಿಕಾ ಇದನ್ನ ಒಪ್ಕೊಳ್ಳೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಒಪ್ಸೋಕೆ ಆಗಲ್ಲ ಅಂತ ಹೇಳಿ ಹಾಗೆ ಒಳಗಡೆ ಹೋಗ್ತಾರೆ. ಆಗ ಭೂಮಿಕಾ ಅವರು ಕೂಡ ಗೌತಮ್ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಈ ಕಡೆ ಕೆಳಗಡೆ ಮಿಂಚು ಮತ್ತೆ ಅಪ್ಪು ಕೂಡ ಆಟ ಆಡ್ತಾ ಇರ್ತಾರೆ. ಹಾಗೆ ಗೌತಮ್ ಕೂಡ ಭೂಮಿಕಾ ಮನೆಗೆ ಹೋಗೋದನ್ನ ನೋಡ್ತಾರೆ. ಆಗ ಮಿಂಚು ಕೂಡ ನಮ್ಮ ಪಪ್ಪ ಯಾಕೆ ನಿಮ್ಮನೆಗೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಪ್ಪು ಕೂಡ ಏನಾದರೂ ಮಾತಾಡ್ತಾರಾ ಅಂತ ನೋಡೋಣ ಬಾ ಅಂತ ಹೇಳಿ ಅವರು ಕಿಟಕಿಯಲ್ಲಿ ಬಂದು ನೋಡ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಕೇಳ್ತಾ ಇರ್ತಾರೆ, ಗೌತಮ್ ಅವರು ಅಜ್ಜಿಗೆ ತುಂಬಾನೇ ಹುಷಾರಿಲ್ಲ ಅಂತೆ. ಹಾಗೆ ಅಜ್ಜಿ ಕೂಡ ನಿಮ್ಮ ನೆನಪಿನಲ್ಲೇ ಬಂದು ಆಶ್ರಮದಲ್ಲಿ ಇದ್ದಾರಂತೆ. ಹಾಗೆ ಅವರ ಆರೋಗ್ಯನೂ ಕೂಡ ಸರಿ ಇಲ್ಲ. ಆದಷ್ಟು ಬೇಗ ಅವರು ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದರು. ಆಗ ಗೌತಮ್ ಅವರು, ಹೌದು, ಅಜ್ಜಿಗೆ ತುಂಬಾನೇ ಹುಷಾರಿಲ್ಲ, ಆದಷ್ಟು ಬೇಗ ಅವರನ್ನು ಹೋಗಿ ನೋಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಇಲ್ಲಿ ನಾವಿಬ್ಬರು ಒಟ್ಟಿಗೆ ಹೋಗಿ ನೋಡಬೇಕು ಅಂತ ಇಲ್ಲಿ ಹೇಳಿದ್ದಾರಂತೆ ಅಜ್ಜಿ. ಹಾಗೆ ನೀವು ಏನು ಡಿಸಿಷನ್ ತಗೊಂಡ್ರಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನೀವು ಬರೋದಿಲ್ಲ ಅಂತ ನನಗೆ ಗೊತ್ತು, ನಾನು ನನ್ನ ಡಿಸಿಷನ್ ಹೇಗೆ ತಗೊಳ್ಳಿ, ಹಾಗೆ ನೀವು ಕೂಡ ಬರ್ತೀನಿ ಅಂತ ಒಪ್ಪಿಗೆ ಇದ್ದರೆ ನಾನು ಹೋಗೋಕೆ ರೆಡಿ ಆಗ್ತಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಹೇಳ್ತಾರೆ, ನಿಮ್ಮ ಜೊತೆ ಬರಲಿಕ್ಕೆ ನಾನು ರೆಡಿಯಾಗಿದ್ದೇನೆ, ಹೋಗಿ ಅಜ್ಜಿನ ನೋಡಿಕೊಂಡು ಬರೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರಿಗೂ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಈ ಕಡೆ ಅಪ್ಪು ಮತ್ತೆ ಮಿಂಚುಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಭೂಮಿಕಾ ಅವರೇ, ಅಜ್ಜಿ ನಮ್ಮನ್ನಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಬನ್ನಿ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಹೌದಲ್ಲ, ನಾನು ಅದನ್ನ ಯೋಚನೆನೇ ಮಾಡಿಲ್ಲ, ಅವರನ್ನ ಹೇಗೆ ಒಪ್ಸೋದು, ಅವರನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ಇಲ್ಲಿ ಅವರಿಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ, ನಾವು ಈ ಕಡೆ ಔಟ್ ಸೈಡ್ ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಒಪ್ಪಿಸಿ ಹಾಗೆ ಅಲ್ಲಿಗೆ ಕರ್ಕೊಂಡೋಗಿ ಅಜ್ಜಿನ ತೋರಿಸ್ಕೊಂಡು ಬರೋಣ, ಹಾಗೆ ಅವರು ಕೇಳಿದರೆ ನಮ್ಮ ಅಜ್ಜಿ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಮಕ್ಕಳು ನಮ್ಮ ಜೊತೆ ಬರೋಕೆ ಒಪ್ತಾರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ಹೇಗಾದರೂ ಮಾಡಿ ಅವರನ್ನ ಕರ್ಕೊಂಡು ಹೋಗ್ಬೇಕು, ನಾವು ಇನ್ನು ಸಮಯ ವ್ಯರ್ಥ ಮಾಡಿದಷ್ಟು ಅಜ್ಜಿಗೆ ಆರೋಗ್ಯ ಹದಗೆಡ್ತಾ ಬರುತ್ತೆ, ಆದಷ್ಟು ಬೇಗ ಅವರನ್ನು ಒಪ್ಪಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಭೂಮಿಕಾನು ಕೂಡ ಅಪ್ಪುಗೆ, ಅಪ್ಪು ನಾವು ಇವತ್ತು ಔಟ್ ಸೈಡ್ ಹೋಗಬೇಕು, ಆದಷ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಪ್ಪು ಕೂಡ, ಎಲ್ಲಿಗಮ್ಮ, ನಾನು ಎಲ್ಲಿಗೂ ಬರಲ್ಲ, ನನಗೆ ಓದ್ಕೊಳ್ಳೋದಿದೆ ಅಂತ ಇಲ್ಲಿ ಹೇಳ್ತಾರೆ. ಅಪ್ಪು, ನಾವು ಬೇಗ ಹೋಗಿ ಬೇಗ ಬರೋಣ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಮ್ಮ, ನನಗೆ ಬರ್ಲಿಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ. ಅಪ್ಪು ಹಠ ಮಾಡ್ತಾ ಇರುವಾಗ ಭೂಮಿಕಾ ಅವರು ಕೂಡ, ಗೌತಮ್ ಸರ್ ಕೂಡ ನಮ್ಮ ಜೊತೆ ಬರ್ತಾರೆ, ಬೇಗ ರೆಡಿ ಆಗು ಅಂತ ಹೇಳಿದ ತಕ್ಷಣ ಅಪ್ಪು ಕೂಡ, ಆಯ್ತಮ್ಮ ನಾನು ಬರ್ತೇನೆ ಅಂತ ಹೇಳಿ ರೆಡಿ ಆಗ್ತಾರೆ. ಹಾಗೆ ಈ ಕಡೆ ಮಿಂಚು ಕೂಡ ಹಠ ಮಾಡ್ತಾ ಇರ್ತಾರೆ. ಆಗ ಮಿಂಚು, ಪಪ್ಪ ಮಾತನ್ನ ಕೇಳಬೇಕು, ನೀನು ಗುಡ್ ಗರ್ಲ್ ಆಗಬೇಕು ಅಂತ ಅವರು ಹೇಳುವಾಗ ಮಿಂಚು ಕೂಡ ಪಪ್ಪಾಗೆ ಸತಾಯಿಸಬಾರ್ದು ಅಂತ ಹೇಳಿ ಮಿಂಚು ಕೂಡ ಹೋಗ್ಲಿಕ್ಕೆ ಒಪ್ಕೊಳ್ತಾಳೆ. ಹಾಗೆ ಅವರಿಬ್ರು ಖುಷಿಯಾಗಿರ್ತಾರಂತ. ಈ ಕಡೆ ಅಪ್ಪು ಮತ್ತೆ ಮಿಂಚುಗೂ ಕೂಡ ತುಂಬಾನೇ ಖುಷಿಯಾಗಿರುತ್ತೆ, ಅವರಿಬ್ರು ಒಟ್ಟಿಗೆ ಹೋಗ್ತಾ ಇರೋದು. ಹಾಗೆ ಅಜ್ಜಿನ ನೋಡೋಕ್ಕೂ ಕೂಡ ಮೊಮ್ಮಕ್ಕಳು ಕೂಡ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಅಜ್ಜಿನ ನೋಡೋಕೆ ಅಂತ ಹೋಗ್ತಾರೆ. ಅಲ್ಲಿ ಅಜ್ಜಿ ಕೂಡ ಅವರು ಬರೋದನ್ನ ನೋಡಿ ತುಂಬಾನೇ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅವರು ಬಂದ ತಕ್ಷಣ ಸುಮ್ಮನೆ ಮಲಗಿರೋ ಥರ ನಾಟಕ ಮಾಡ್ತಾ ಇರ್ತಾರೆ. ಆಗ ಭೂಮಿಕಾ ಮತ್ತೆ ಗೌತಮ್ ಕೂಡ ಅವರನ್ನ ನೋಡಿ, ಅಜ್ಜಿ, ಯಾಕೆ ನೀವು ಈ ಅನಾಥಾಶ್ರಮದಲ್ಲಿ ಬಂದು ಸೇರಿದ್ದೀರಾ, ನೀವು ನಮ್ಮ ಹತ್ರನಾದರೂ ಇರ್ಬೋದಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಆಗ
ಈ ಕಡೆ ಅಜ್ಜಿ ಕೂಡ ನಾನು ಯಾರಿಗೂ ಭಾರ ಆಗಿರೋದು ನನಗೆ ಇಷ್ಟ ಇಲ್ಲ. ನಂದೇನು ಆಗಲೇ ಈಗ ಸಾಯೋ ವಯಸ್ಸು ಆಯಿತು. ನೀವು ಕೂಡ ದೂರ ದೂರ ಇದ್ದೀರಾ. ನಿಮ್ಮನ್ನು ನೋಡಿ ನಾನು ಹೇಗೆ ನೆಮ್ಮದಿಯಿಂದ ಇರಲಿ ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆಕಾಶ್ ಮತ್ತೆ ಭೂಮಿಕಾ ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ಮತ್ತೆ ಈ ಕಡೆ ಅಜ್ಜಿ ಕೂಡ ಮೊಮ್ಮಕ್ಕಳನ್ನ ನೋಡಿ ಮುದ್ದಾಡ್ತಾರೆ. ಆಗ ಮೊಮ್ಮಕ್ಕಳು ಎಷ್ಟು ಮುದ್ದಾಗಿದ್ದಾನೆ, ಹಾಗೆ ಎಷ್ಟು ಮುದ್ದಾಗಿದ್ದಾಳೆ ಮಿಂಚು ಅಂತ ಹೇಳಿ ಅವರು ಮುದ್ದಾಡ್ತಾ ಇರ್ತಾರೆ. ನೀವೆಲ್ಲರೂ ಒಟ್ಟಿಗೆ ಇದ್ದಿದ್ರೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಆರಾಮಾಗಿ ಆರೋಗ್ಯವಾಗಿ ಇರ್ಬೋದಿತ್ತು. ಆದ್ರೆ ಭೂಮಿಕಾ ಒಂದು ಕಡೆ, ಹಾಗೆ ಗುಂಡು ಒಂದು ಕಡೆ, ಭಾಗ್ಯ ಒಂದು ಕಡೆ, ನೀವೆಲ್ಲರೂ ಹೀಗೆ ಬೇರೆ ಬೇರೆ ಆದರೆ ನಾನು ಯಾವ ಕಾರಣದಲ್ಲಿ ಸಂತೋಷವಾಗಿರ್ಬೋದು? ನೀವೆಲ್ಲರೂ ಒಟ್ಟಾದರೆ ನನಗೆ ಸಂತೋಷ ತಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ಅಜ್ಜಿ ನೀವು ಅದಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ನಾವು ಆದಷ್ಟು ಬೇಗ ಒಂದಾಗ್ತೇವೆ. ನೀವು ನಮ್ಮ ಮನೆಗೆ ಬನ್ನಿ. ಈ ಕಡೆ ಅನಾಥಾಶ್ರಮದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವೆಲ್ಲರೂ ಒಟ್ಟಾಗಬೇಕು. ಹಾಗೆ ನನ್ನ ಮಾತನ್ನು ಕೇಳ್ತೀರಾ ಅಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲ ಅಂದರೆ ನಾನು ಈ ಅನಾಥ ಆಶ್ರಮದಲ್ಲೇ ಪ್ರಾಣ ಬಿಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ, ಅಜ್ಜಿ ಹಾಗೆಲ್ಲ ಮಾತಾಡಬೇಡಿ ಅಂತ ಇಲ್ಲಿ ಹೇಳ್ತಾರೆ. ನೀವು ದೂರ ಇರೋದನ್ನ ಯೋಚನೆ ಮಾಡಿ ಮಾಡಿ ನಾನು ಈ ಸ್ಥಿತಿಗೆ ಬಂದಿದ್ದೇನೆ. ಇನ್ನು ಮೇಲಾದರೂ ನಾನು ಸ್ವಲ್ಪ ಖುಷಿಯಾಗಿ ಇರಬೇಕಂದ್ರೆ ನೀವಿಬ್ಬರು ಒಂದಾಗಬೇಕು. ಹಾಗೆ ನೀವು, ನಿಮ್ಮ ಮಕ್ಕಳು, ಹಾಗೆ ನಿಮ್ಮ ತಾಯಿ, ನಾವೆಲ್ಲರೂ ಕೂಡ ಒಂದಾಗಿ ಇರಬೇಕು. ನಾನು ಇರೋ ಅಷ್ಟು ಕಾಲ ಆದರೂ ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಖುಷಿಯಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕನ್ನ ನೋಡ್ತಾರೆ. ಆಗ ಭೂಮಿಕಾ, ಏನು ಭೂಮಿಕಾ, ನಾನು ಸ್ವಲ್ಪ ದಿನ ಖುಷಿಯಾಗಿ ಇರಲಿಕ್ಕೆ ನೀನು ಅವಕಾಶ ಮಾಡಿಕೊಡ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಹಾಂ ಅಜ್ಜಿ, ನೀವು ನಮ್ಮನೆಯಲ್ಲೇ ಬಂದು ಇರ್ಬೋದಲ್ಲ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ, ನೀನು ಒಬ್ಬಳೇ ನನಗೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲಮ್ಮ. ನನ್ನ ಜೊತೆಯಲ್ಲಿ ಗುಂಡು ಮತ್ತು ಭಾಗ್ಯ ಅವರೆಲ್ಲ ಒಟ್ಟಾಗಿದ್ರೇ ನನಗೆ ಖುಷಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಅದು ಆಗೋದಿಲ್ಲ ಅಜ್ಜಿ ಅಂತ ಇಲ್ಲಿ ಕೇಳ್ತಾರೆ. ಹಾಗಾದರೆ ಸರಿ ಅಮ್ಮ, ನಾನು ಈ ಅನಾಥಾಶ್ರಮದಲ್ಲೇ ಪ್ರಾಣ ಬಿಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಅಜ್ಜಿ ಹಾಗೆಲ್ಲ ಮಾತಾಡಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ನೀವಿಬ್ಬರು ಒಂದಾಗ್ತೇನೆ ಅಂತ ಹೇಳಿದರೆ ನಾನು ನಿಮ್ಮೊಟ್ಟಿಗೆ ಬಂದು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಇಲ್ಲಿ ಅಜ್ಜಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಭೂಮಿಕಾ ಕೈಯನ್ನು ಹಿಡ್ಕೊಂಡು ಹೇಳ್ತಾರೆ, ಭೂಮಿಕಾ ಅವರೇ, ನೀವು ಅಜ್ಜಿಗೋಸ್ಕರ ನೀವು ನನ್ನ ಜೊತೆಯಲ್ಲಿ ಇರೋಕ್ಕೆ ಒಪ್ಕೊಳ್ಳಿ. ನಾನು ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಇಲ್ಲ ಅಂದರೆ ನಾವು ಅಜ್ಜಿನ ಕಳ್ಕೊಳ್ತೇವೆ. ಹೇಗಾದರೂ ಮಾಡಿ ಒಪ್ಕೊಳ್ಳಿ ಭೂಮಿಕಾ ಅವರೇ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಅಪ್ಪು ಮತ್ತು ಮಿಂಚು ಕೂಡ ಅವರಿಬ್ಬರು ಒಂದಾಗ್ತಾರೆ. ಹಾಗೆ ಅವರು ಒಂದೇ ಮನೇಲಿ ಇದ್ದರೆ ಅವರಿಬ್ಬರು ಆದಷ್ಟು ಬೇಗ ಒಂದಾಗ್ತಾರೆ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಕೂಡ ಇದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಆಗ ಭೂಮಿಕನ್ನ ನೋಡಿ, ಭೂಮಿಕಾ, ನಿನಗೆ ನಾನು ಬರೋದು ಒಪ್ಪಿಗೆ ಇಲ್ಲ ಅನಿಸುತ್ತೆ. ಇಲ್ಲ ಬಿಡಮ್ಮ, ನಾನು ಬರೋದಿಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ಇಲ್ಲ ಅಜ್ಜಿ, ನೀವು ನನ್ನ ಜೊತೆಯಲ್ಲೇ ಇರೋದು ನನಗೆ ಒಪ್ಪಿಗೆ ಇದೆ. ನಾನು ಮತ್ತು ಗೌತಮ್ ನಾವೆಲ್ಲರೂ ಈಗ ಒಟ್ಟಿಗೆ ಇರ್ತೇವೆ. ನಾವು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಅಂತ ಇಲ್ಲಿ, ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಇರೋಕ್ಕೆ ಒಪ್ಕೊಳ್ತಾರೆ. ಹಾಗೆ ಈ ಕಡೆ ಅಜ್ಜಿ ಕೂಡ ಒಂದೇ ಮನೆಯಲ್ಲಿ ಇದ್ದರೆ ಇನ್ನೂ ಅವರನ್ನು ಆದಷ್ಟು ಹತ್ರ ಮಾಡ್ಬೋದು ಅಂತ ಹೇಳಿ ಅಜ್ಜಿನೂ ಕೂಡ ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಅಪ್ಪು ಕೂಡ ಮಿಂಚು ಕೂಡ ಇಲ್ಲಿ ಒಂದೇ ಮನೆಯಲ್ಲಿ ನಾನು ಅಪ್ಪನ ಜೊತೆನೂ ಕೂಡ ಖುಷಿಯಾಗಿರ್ಬೋದು, ಹಾಗೆ ಆದಷ್ಟು ಬೇಗ ಅವರು ಇನ್ನೂ ಒಂದು ಆಗ್ತಾರೆ ಅಂತ ಹೇಳಿ ಅವರು ಕೂಡ ಖುಷಿಯಲ್ಲಿರ್ತಾರೆ. ಹಾಗೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.